Hello friends, welcome back to my YouTube channel. I am Yogan Angoda. I am a student of ICC College, Davangere. Okay, let's begin today wonderful class. ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣಪ್ಪ ಅಂದ್ರೆ ಟೈಪ್ಸ್ ಆಫ್ ಅರೇ ನೋಡೋಣ. ಓದ್ ಕ್ಲಾಸಲ್ಲಿ ಅರೇ ಅಂದ್ರೆ ಅಂತ ನೆನ್ಸ್ಕೊಂಡಿದ್ವಿ. ಸೊ ಈ ಕ್ಲಾಸಲ್ಲಿ ಅರೇ ಅಂದ್ರೆ ಅರೇದ ಟೈಪ್ಸ್ ನೋಡೋಣ. ಇದರಲ್ಲಿ ಸಿ ಒಳಗಡೆ ಅರೇ ಟೈಪ್ಸ್ ನೋಡ್ಕೊಂತ ಹೋದ್ರೆ ಇದರ್ ಮೇನ್ಲಿ ಕ್ಲಾಸಿಫೈಡ್ ಟು 3 ಟೈಪ್ಸ್. ಓಕೆ, 1D ಮತ್ತೆ 2D ಮತ್ತೆ ಮಲ್ಟಿಪಲ್. ಒನ್ ಡೈಮೆನ್ಷನಲ್ ಅರೇ, a single row of elements are present. 2 dimension ಅಂದ್ರೆ ರೋಸ್ ಮತ್ತೆ ಕಾಲಮ್ಸ್ ಇರುತ್ತೆ. ಓಕೆನಾ? ಮಲ್ಟಿ ಡೈಮೆನ್ಷನ್ ಅರೇ ಅಂದ್ರೆ ಮಲ್ಟಿಪಲ್ ಲೆವೆಲ್ಸ್ ಇರುತ್ತೆ. ಒಂದೊಂದೇ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಇವತ್ತಿನ ಕ್ಲಾಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಒನ್ ಡೈಮೆನ್ಷನ್ ಅರೇ ನೋಡ್ಕೊಂತ ಹೋಗೋಣ. ಓಕೆನಾ? ಏನಪ್ಪ ಒನ್ ಡೈಮೆನ್ಷನ್ ನೋಡ್ಕೊಂತ ಹೋದ್ರೆ, ಒನ್ ಡೈಮೆನ್ಷನ್ ಅರೇ ಸ್ಟೋರ್ಸ್ ಮಲ್ಟಿಪಲ್ ವ್ಯಾಲ್ಯೂಸ್ ಆಫ್ ದ ಸೇಮ್ ಡೇಟಾ ಟೈಪ್ ಇನ್ ಸಿಂಗಲ್ ರೋ. ಇಲ್ಲಿ ಬರೀ ರೋ ಮಾತ್ರ ಇರುತ್ತೆ. ಓಕೆನಾ? ಮತ್ತೆ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ಕೊಂತ ಹೋಗುತ್ತೆ ಸಿಂಗಲ್ ಆಗಿ. ಅದು ರೋಸ್ ಆಗಿ. ಓಕೆನಾ? ಈಚ್ ಎಲಿಮೆಂಟ್ ಇಸ್ ಅಸೈನ್ಡ್ ಯೂಸಿಂಗ್ ಎನ್ ಇಂಡೆಕ್ಸ್. ನಾನು ಓದ್ ಕ್ಲಾಸಲ್ಲಿ ಹೇಳಿದ್ದೆ ಪ್ರತಿಯೊಂದು ಅರೆಯಲ್ಲಿ ಎಲಿಮೆಂಟಿಗೂ ಒಂದು ಇಂಡೆಕ್ಸ್ ಇರುತ್ತೆ ಅಂತ. ಹೌದಾ? ಸೊ ಅದರಿಂದ ನಾವು ಈಸಿಯಾಗಿ ಅಕ್ಸೆಸ್ ಮಾಡಬಹುದು ಅಂತ ಹೇಳಿದ್ದೆ. ಹೌದಾ? ಆಮೇಲೆ ಇದರ ಸಿಂಟೆಕ್ಸ್ ನೋಡ್ಕೊಂತ ಹೋದ್ರೆ ಒಂದು ಡೇಟಾ ಟೈಪ್, ಅರೆ ನೇಮ್ ಮತ್ತೆ ಅದ್ರ ಸೈಜ್. ಸಿಂಟೆಕ್ಸ್ ಆಫ್ ಸಿಂಗಲ್ ಡೈಮೆನ್ಷನ್ ಅರೇ. ಓಕೆನಾ? ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇದು ಡೇಟಾ ಟೈಪ್, ಆಮೇಲೆ ಇದು ನೇಮ್, ಸೈಜ್. ಹೌದಾ? ಆಮೇಲೆ ಇನಿಷಿಯಲೈಸಿಂಗ್ 1D ಅರೇ ನಾವು ಯಾವ ರೀತಿ ಇನಿಷಿಯಲೈಸೇಷನ್ ಮಾಡ್ತೀವಪ್ಪ ಅಂದ್ರೆ ಸೇಮ್ ಡೇಟಾ ಟೈಪ್, ಅರೇ ನೇಮ್, ಸೈಜ್ ತಗೊಂತೀವಿ. ಈ ರೀತಿ ಇನಿಷಿಯಲೈಸ್ ಮಾಡ್ಕೊಂತ ಹೋಗ್ತೀವಿ. ಓಕೆನಾ? ಸಿಂಪಲ್ ಇದೆ. ಆಮೇಲೆ ಇಫ್ ಸೈಜ್ ಇಸ್ ನಾಟ್ ಮೆನ್ಷನ್ ದ ಕಂಪೈಲರ್ ಡಿಟರ್ಮಿನ್ಸ್ ಇಟ್ ಆಟೋಮೆಟಿಕ್ಲಿ. ಇಲ್ಲಿ ಸೈಜ್ ಏನು ಮೆನ್ಷನ್ ಮಾಡಿರೋಲ್ಲ, ಆಟೋಮೆಟಿಕ್ಲಿ ಕಂಪೈಲರ್ ಅರ್ಥ ಮಾಡ್ಕೊಳ್ಳುತ್ತೆ. ಇದು ಸೈಜ್ ಎಷ್ಟು, ಅದು ಸೈಜ್ ಎಷ್ಟು, ಇಂಟಿನ್ ಸೈಜ್ ಎಷ್ಟು, 14 ಸೈಜ್ ಎಷ್ಟು, ಕ್ಯಾರೆಕ್ಟರ್ ಎಷ್ಟು, ಆ ರೀತಿ ಎಲ್ಲ ಅದು ಓಕೆನಾ? ಓಕೆ, ಇವಾಗ ನೆಕ್ಸ್ಟ್ ಕೀ ಫೀಚರ್ಸ್ ಆಫ್ ಸಿ ನೋಡ್ಕೊಂತ ಸಾರಿ ಸಿಂಗಲ್ ಡೈಮೆನ್ಷನ್. ಸಿಂಗಲ್ ಡೈಮೆನ್ಷನ್ ಅಲ್ಲಿ ಏನೇನೆಲ್ಲ ಕೀ ಫೀಚರ್ಸ್ ಇರ್ತಾವಪ್ಪ ಅಂದ್ರೆ ಫಿಕ್ಸ್ಡ್ ಸೈಜ್, ಒನ್ ಡಿಕ್ಲೇರ್ಡ್ ಸೈಜ್ ಕ್ಯಾನ್ ಚೇಂಜ್. ನಾವು ಒಂದ್ಸಲ ಸೈಜ್ ಡಿಕ್ಲೇರ್ ಮಾಡಿದ್ರೆ ಮುಗಿತು, ಅದು ಮತ್ತೆ ಚೇಂಜ್ ಮಾಡಕ್ ಸಾಧ್ಯ. ಆಮೇಲೆ ಎಫಿಷಿಯಂಟ್ ಆಕ್ಸೆಸ್, ಎಲಿಮೆಂಟ್ಸ್ ಆರ್ ಆಕ್ಸೆಸ್ ಯೂಸಿಂಗ್ ಇಂಡೆಕ್ಸ್ ಸ್ಟಾರ್ಟಿಂಗ್ ಫ್ರಮ್ 0. ಇಲ್ಲ ಮಿಸ್ಟೇಕ್ ಮಾಡಿದ್ವಿ, ಅದು ಇಂಡೆಕ್ಸ್ ಸ್ಟಾರ್ಟಿಂಗ್ ಫ್ರಮ್ 0 ಅಂತ ಹೇಳಿದ್ವಿ. ಆಮೇಲೆ ಕಂಟಿನ್ಯೂಸ್ ಮೆಮೊರಿ ಅಲೋಕೇಶನ್ ಅಂದ್ರೆ ಒಂದು ಸೀಕ್ವೆನ್ಷಿಯಲ್ ಆಗಿರುತ್ತೆ. ಮತ್ತೆ ನಾವು ಫಾಸ್ಟರ್ ಆಗಿ ಅಕ್ಸೆಸ್ ಮಾಡಬಹುದು ಎಲಿಮೆಂಟ್ಸ್ ನ. ಆಮೇಲೆ ಈಸಿಯರ್ ಅಂಡ್ ಲಿಂಗ್ವಿಸ್ಟ್ ಲೂಪ್ಸ್ ಈಕ್ವಲ್ ಟು ಆನ್ ಇಂಟ್ರಾಕ್ಟಿವ್ ಆಪರೇಷನ್. ಓಕೆ, ಈಗ ಒಂದು ಪ್ರೋಗ್ರಾಮ್ ನೋಡ್ಕೊಂತ ಹೋಗೋಣ ಸಿಂಪಲ್ ಆಗಿ. ಇಲ್ಲಿ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್, ಹೆಡರ್ ಫೈಲ್ ಎಲ್ಲ ತಗೊಳ್ತೀನಿ. ಮೇನ್ ಫಂಕ್ಷನ್ಸ್ ಬರ್ತೀನಿ ಡೈರೆಕ್ಟ್ ಆಗಿ. ಇಲ್ಲಿ ನೀವು ನೋಡ್ಬೋದು ಇಂಟ್ ಅಂದ್ರೆ ಒಂದು ಡೇಟಾ ಟೈಪ್ ತಗೊಂಡೆ, ಆಮೇಲೆ ಒಂದು ಅರೇ ನೇಮ್ ತಗೊಂಡೆ, ಮತ್ತೆ ಸೈಜ್ ತಗೊಂಡೆ. ನೆಕ್ಸ್ಟ್ ಇಂಟ್ ಐ ಅಂತ ಒಂದು ವೇರಿಯಬಲ್ ತಗೊಂತೀನಿ. ಆಮೇಲೆ ಪ್ರಿಂಟ್ ಅಪ್ ಅಲ್ಲಿ ಏನ್ ಮಾಡ್ತೀನಿ, ಎಂಟರ್ ಫೈಲ್ ನಂಬರ್ಸ್ ಆಮೇಲೆ ಒಂದು ಲೂಪ್ ಹಾಕೊಂತೀನಿ, ಫಾರ್ ಲೂಪ್. ಆಮೇಲೆ ಅದನ್ನ ರೀಡ್ ಮಾಡ್ಕೊಂತೀನಿ ನಾನು. ಓಕೆನಾ? ಇದನ್ನ ರೀಡ್ ಮಾಡ್ಕೊಂತೀನಿ. ಸ್ಕ್ಯಾನ್ ಆಫ್ ಒಳಗೆ ಸ್ಕ್ಯಾನ್ ಆಫ್ ಅಲ್ಲಿ ಫಾರ್ಮಲ್ ಫಿಕ್ಸ್ ಈ ರೀತಿ ಎಲ್ಲ ಕೊಡ್ಕೊಂತ ಹೋಗ್ತೀನಿ. ಆಮೇಲೆ ಇಲ್ಲಿ ಕೆಳಗಡೆ ಬಂದು ಅಗೇನ್ ಮತ್ತೆ ಪ್ರಿಂಟ್ ಅಪ್ ತಗೊಂಡು ಯು ಎಂಟರ್ ದ ನಂಬರ್ ಅಂತ ಇಲ್ಲಿ ಕೆಳಗಡೆ ಒಂದು ಫಾರ್ಮೆಟ್ ತಗೊಂತೀನಿ. ಆಮೇಲೆ ಕೆಳಗಡೆ ಪ್ರಿಂಟ್ ಮಾಡ್ತೀನಿ ಪರ್ಸೆಂಟೇಜ್ ನಂಬರ್ ಅರೇ. ಇವಾಗ ರನ್ ಮಾಡಿ ನೋಡೋಣ ಅಂತ ಇದನ್ನ ಸ್ವಲ್ಪ ಪರ್ಸೆಂಟ್ ಮಾಡ್ತೀನಿ. ಸರಿ, ಈಗ ರನ್ ಮಾಡಿ ನೋಡೋಣ. ಎಂಟರ್ 5 ನಂಬರ್ಸ್, ನಾವು ಒಂದು 5 ನಂಬರ್ ತಗೊಂಡು ಒಂದು ಮಿಷನ್ ನಂಬರ್ ಹಾಕೊಂಡು ಸಾರಿ okay, you enter number series. ಓಕೆನಾ? ಇಲ್ಲಿ ಫ್ಲಾಕ್ಚುಯೇಷನ್ ಗೊತ್ತಿಲ್ಲ, ಸೊ ಅದು ಕಂಟಿನ್ಯೂಸ್ ಮಾಡಿದ್ರು. ಫ್ಲಾಕ್ಚುಯೇಷನ್ ತಗೊಂಡು ಒಂದಿಷ್ಟು ನಂಬರ್ ತಗೊಂಡು 5 8 4 ಅಂತ ಕಾಣ್ತಿದೆನಾ? ಇದು ಒಂದು ಪ್ರೋಗ್ರಾಮ್ ಆಫ್ ಸಿಂಗಲ್ ಡೈಮೆನ್ಷನ್ ಅರೇ. ಥ್ಯಾಂಕ್ ಯು.